ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರ ಹತ್ರ ಅದೇನ್ ಪ್ರೂಫ್ ಇದೆ ಅಂತ ನಮ್ಮನೆಗೆ ಬಂದು ನಿಮ್ಮ ಎದುರುಗಡೆ ನಿಂತ್ಕೊಂಡು ನಿಮ್ ಬಗ್ಗೆನೇ ಆರೋಪ ಮಾಡ್ತಿದ್ದಾರೆ. ನನಗೂ ಸ್ವಲ್ಪ ಮಾತಾಡೋದಿಕ್ ಬಿಡ್ತೀರಾ? ಒಂದ್ ಅಕ್ಷರನು ಮಾತಾಡ್ಬಿಡಿ ನೀವು. ಮಾತಾಡೋದೆಲ್ಲ ಮಾತಾಡಿ ಇನ್ನು ಏನ್ ಉಳಿದಿದೆ ಅಂತ ಮಾತಾಡ್ತೀರಾ ನೀವು? ಅಯ್ಯೋ ನಿಮ್ಗೆ ಅರ್ಥನೇ ಸಾಕ್ ನಿಲ್ಸಿ. ನೀವ್ ಎಷ್ಟೇ ಸಮಾಧಾನ ಮಾಡಕ್ ಬಂದ್ರು ನಾನ್ ಅದನ್ನ ಕೇಳಿಸ್ಕೊಳಕ್ ರೆಡಿ ಇಲ್ಲ. ಈಗ ನೀವು ಇಲ್ಲಿಂದ ಹೋಗ್ತೀರೋ ಇಲ್ವೋ? ಮಗ, ಸಿಸ್ಟರು ಕೋಪದಲ್ಲಿ ಕೆಂಡಾಗಿ ಹೋಗಿದ್ದಾರೆ. ಇನ್ನು ಇಲ್ಲೇ ಇದ್ರೆ ಬಾಯಲ್ಲಿ ಮಾತಾಡಲ್ಲ, ಕೈಯಲ್ಲಿ ಮಾತಾಡ್ತಾರೆ. ಬಾರೋ ಹೋಗ್ಬಿಡೋಣ. ಹೊರಡಿ. ಬಾರೋ ಬಾರೋ. ಅಪ್ಪ 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 ಬನ್ನಿ 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 ಅಪ್ಪ. ಬೇಜಾರಾಗ್ಬೇಡ ಮಗ. ತಿಯಾ, ನಾನು ಹೇಳದ್ ಕೇಳೋ, ಸಮಾಧಾನವಾಗಿರೋ. ಬಿಡು ಸ್ವಾಮಿ, ಇವರೆಲ್ಲ ಏನ್ ಅನ್ಕೊಂಡಿದ್ದಾರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀಯಾರಲ್ಲ. ನಾನು ಇವ್ರ ಹತ್ರ ದುಡ್ಡಿನ ಬಗ್ಗೆ ಕೇಳಿದೆ ತಪ್ಪನಾ? ನೀನ್ ಕೇಳಿದ ತಪ್ಪಲ್ಲ ಕಣೋ, ಆದ್ರೆ ನೀನ್ ಕೇಳಿದ ರೀತಿ ಇದೆಯಲ್ಲ ಅದು ತಪ್ಪು. ನೀನೇನೋ ನೀನು ಅವ್ರ ಹತ್ರ ತಿಳಿದೇ ಮಾತಾಡ್ತಿದ್ಯಲ್ಲ. ಮಗ, ನಾನ್ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಿನ್ಗೇನ್ ಹೇಳ್ದೆ? ಕೋಪಕ್ಕೆ ಬಾಯಿ ಕೊಟ್ಟು ತಲೆ ಹೋಗೋ ಥರ ಮಾಡ್ಕೋಬೇಡ ಅಂತ ಹೇಳ್ದೆ ತಾನೆ? ನೀನು ಸಿಟ್ಟಲ್ಲಿ ಏನೇನೋ ಮಾತಾಡ್ದೆ, ಅವ್ರು ಏನೇನೋ ಅರ್ಥ ಮಾಡ್ಕೊಂಡ್ರು, ಅಧ್ವಾನ ಆಗೋಯ್ತು. ಸಪ್ತಮಿ ಸಿಸ್ಟರು ಬೇಜಾರಾದ್ರು. ಸರಿ ಹೋಗ್ಲಿ ಬಿಡು, ಹೊರಡೋಣ ಬಾ. ನಾನು 8 ಲಕ್ಷ ದುಡ್ಡು ಸಿಗೋವರೆಗೂ ನಾನು ಇಲ್ಲಿಂದ ಒಂದ್ ಹೆಜ್ಜೆ ಅಲ್ಲಾಡಲ್ಲ. ಅಲ್ಲ ಕಣೋ, ನೀನ್ ಮಾತಾಡೋದೇನಾದ್ರೂ ಸಪ್ತಮಿ ಸಿಸ್ಟರ್ ಕೇಳಿಸ್ಕೊಂಡ್ರೆ ಏನೋ ಗತಿ? ಏಯ್, ಕೇಳಿಸ್ಕೊಂಡ್ರೆ ಏನೋ ಮಾಡ್ತಾರೆ? ಹಾ, ಮಾಡ್ಲಿ ಬಿಡು, ನಾನು ಯಾರಿಗೂ ಭಯ ಪಡಲ್ಲ. ಲೋ, ಮದ್ವೆ ಮಾಡ್ಕೊಳ್ಳೋ ಅಂದ್ರೆ ಜಗಳ ಮಾಡ್ಕೊಂತಿದ್ಯಲ್ಲೋ. ಯಾರೋ ಮದ್ವೆಯಲ್ಲಿ ಗಂಡಾಂತರ ಇದೆ ಅಂತ ಹೇಳಿದ್ರು. ಇಲ್ಲಿ ನಡೆಯೋದು ನೋಡಿದ್ರೆ ಮದ್ವೆ ಆಗೋ ಅಷ್ಟಲ್ಲಿ ಭೂಕಂಪ ಆಗೋದಂತೂ ಪಕ್ಕ. ಬಾರೋ ನೀನು. ಅಯ್ಯೋ ಬಾರೋ ನೀನು. ಬಾ ಬಾ ಇಲ್ಲಿ. ಲೈಫ್ ಫುಲ್ ಏನೇನೋ ಆಗ್ತಿದೆ ಸ್ವಾಮಿ. ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಲ್ಲಿ ಬಿಟ್ಟಂಗೆ ಆಗ್ತಿದೆ. ಲವ್, ₹1 ಎಲ್ಲ ಕಣೋ. 8 ಲಕ್ಷ ಅಷ್ಟು ದುಡ್ಡು ಎಲ್ಲಿ ಹುಡುಕ್ಲಿ, ಏನ್ ಮಾಡ್ಲಿ? ಲೋ, ನೀನ್ ಕೊರಗ್ತಾ ಇರಬೇಡ ಕಣೋ. ನನ್ನ ಕಷ್ಟ ನಿಂಗೆಲ್ಲ ಅರ್ಥ ಆಗುತ್ತೆ. ಲೋ ಮಗ, ಯಾರಿಗೆ ಅರ್ಥ ಆಗಿಲ್ಲ ಅಂದ್ರು ದೇವ್ರಂತ ಒಬ್ಬ ಇರ್ತಾನೆ, ಅವನಿಗೆ ಅರ್ಥ ಆಗೇ ಆಗತ್ತೆ. ಬಾ ಹೊರಡೋಣ. ಬಾರೋ. ಸ್ವಾಮಿ, ಏನೋ ಬೈಲಿ. ಸ್ವಾಮಿ, ಇದೇ ಬ್ಯಾಗ್ ಕಣೋ. ಯಾವ ಬ್ಯಾಗ್ ಮಗ? ಲವ್, ನಿಂಗೆ ನೆನಪಿಲ್ವಾ? 8 ಲಕ್ಷ ಇಸ್ಕೊಂಡು ಇದೇ ಬ್ಯಾಗಲ್ಲಿ ಇಟ್ಕೊಂಡಿದ್ದು. ಹೌದ್ ಮಗ, ಇದು ಅದೇ ಬ್ಯಾಗು. ಇಲ್ಲಿಗೇಗೋ ಬಂತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಈ ಬ್ಯಾಗ್ ಇಲ್ಲಿದೆ ಅಂದ್ರೆ ಪಕ್ಕ ಇಲ್ಲಿರೋರೇ ಕದ್ದಿರ್ತಾರಲ್ವಾ? ಕರೆಕ್ಟಾಗಿ ಹೇಳಿದೆ ನೋಡು. ಹಂಗಂದ್ಮೇಲೆ ಇಲ್ಲಿ ಹಣ ಕದ್ದಿರೋರು ಬೇರೆ ಯಾರೂ ಅಲ್ಲ,
ಸಪ್ತಮಿಯವ್ರ ಅಪ್ಪನೇ. ಅಯ್ಯಯ್ಯೋ, ಇವಾಗ ಹೇಳಿದೆ ನೋಡು, ಇದೊಂದು ಕರೆಕ್ಟ್ ಅಲ್ಲ. ಇದೇನಾದ್ರೂ ಸಪ್ತಮಿ ಸಿಸ್ಟರ್ ಕೇಳಿಸ್ಕೊಂಡ್ರೆ ಅನ್ಕೋ, ನಿನ್ನನ್ನು ಮರ್ಡರ್ ಮಾಡೋದಂತೂ ಗ್ಯಾರಂಟಿ. ಲವ್, ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ದೇವ್ರಿಗೆ ದಾರಿ ತೋರಿಸಿ ಅಂತ ಕೇಳ್ತಿದ್ದಾಗಿನೇ ಈ ಬ್ಯಾಗ್ ಸಿಗೋ ಥರ ಮಾಡಿದಾನೆ. ಅಂದಮೇಲೆ ನಮಗೆ ಯಾಕೋ ಭಯ? ಇದರಲ್ಲಿರೋ ದುಡ್ಡು ತಗೊಂಡು ಖಾಲಿ ಬ್ಯಾಗ್ ಮಾತ್ರ ಎಷ್ಟೋಗಿದ್ದಾರೆ. ಸಪ್ತಮಿ ತಂದೆ ನೋಡಿದ್ರೆ ಕಳ್ತನ ಮಾಡೋ ಥರ ಕಾಣಲ್ಲ ಕಣೋ. ಸರಿ, ಅವ್ರು ತಗೊಂಡಿಲ್ಲ, ಆಯಿತು. ಮತ್ತಿನ್ಯಾರು ತಗೊಂಡ್ರು? ಲವ್, ನನಗೆ 8 ಲಕ್ಷ ಸಿಗಲಿಲ್ಲ ಅಂದರೆ ನನ್ನ ತಲೆ ಸಿಡಿದು ಚೂರಾಗ್ಬಿಡುತ್ತೆ ಸ್ವಾಮಿ. ರಿಲ್ಯಾಕ್ಸ್ ಆಗೋ, ಕೂಲ್. ನೀ ಎಷ್ಟು ಕೂಲಾಗಿರ್ತೀಯೋ ಅಷ್ಟು ಈಸಿಯಾಗಿ ಹಣ ಸಿಗತ್ತೆ. ಸಿಗಲೇಬೇಕು. ಯಾವ ಆಧಾರ ಇಟ್ಕೊಂಡು ನಮ್ಮ ಅಪ್ಪನ ಮೇಲೆ ಆರೋಪ ಮಾಡಿದ್ರೆ ಅಂತ ಸಪ್ತಮಿ ಕೇಳಿದ್ಲಲ್ವಾ? ಈ ಪ್ರೂಫ್ ಸಾಕಲ್ವಾ? ಈ ಪ್ರೂಫ್ ತೋರಿಸಿ ನ್ಯಾಯ ಕೇಳ್ತೀನಿ. ನ್ಯಾಯ ಸಿಗೋವರೆಗೂ ಈ ಮನೆಯಿಂದ ಆಚೆ ಬರಲ್ಲ. ನನಗೆ ನನ್ನ ದುಡ್ಡು ಸಿಗಲೇಬೇಕು. ಸಪ್ತಮಿಗೆ ಇವಾಗ ಈ ಪ್ರೂಫ್ ತೋರ್ಸೋಣ, ಬರ. ಏ ಲೋ ಮಗ, ಬಿಡ. ಏನೋ ನನ್ನ ಮಾತು ಕೇಳೋ ಸ್ವಲ್ಪ. ಏನು ಹೇಳೋ? ಈ ಬ್ಯಾಗ್ ಇಟ್ಕೊಂಡು ಜಗಳ ಮಾಡಬೇಡು. ಸಪ್ತಮಿ ತಂದೆ ನೋಡಿದ್ರೆ ತುಂಬಾ ಇನ್ನೋಸೆಂಟ್ ತರ ಕಾಣಿಸ್ತಾರ ಕಣೋ. ವಿಷಯ ದೊಡ್ಡದ್ ಮಾಡೋದ್ ಬೇಡ ಕಣೋ. ಸಪ್ತಮಿ ಸಿಸ್ಟರ್ನ ಆಚೆ ಕರೆದು ಈ ಬ್ಯಾಗ್ನ ತೋರಿಸಿ ಆಮೇಲೆ ಮಾತಾಡು. ನ್ಯಾಯ ನಮ್ ಕಡೆ ಇರುವಾಗ ನೀನ್ ಯಾಕೋ ಭಯ ಪಡ್ತಿದ್ಯಾ? ನ್ಯಾಯ ಯಾವುದು ಸತ್ಯ ಯಾವುದು ಅಂತ ಗೊತ್ತಾಗದೆ ನಿಜಾಂಶ ಕಂಡಿಡಿದ್ಮೇಲೆ ಕಣೋ. ಅಲ್ಲಿವರೆಗೂ ಸೈಲೆಂಟ್ ಶ್ರೀಮಂತನ್ ತರ ಇರೋ. ಆತರ ಪಟ್ಟು ಅಧೋಗತಿ ಆಗೋ ಬದಲು ಆರಾಮಾಗಿದ್ದು ವಿಷಯ ತಿಳ್ಕೊಳ್ಳೋಣ. ನಂಗೆ ಬರ್ತಿರೋ ಕೋಪಕ್ಕೆ ಸ್ವಾಮಿ. ಮಗ, ಈ ಮದ್ವೆ ನಡಿಬೇಕು ನಡಿಬಾರ್ದು ಅನ್ನೋದು ನಿನ್ ಕೈಯಲ್ಲಿದೆ. ಈಗ ನೀನ್ ಡಿಸೈಡ್ ಮಾಡು, ಏನ್ ಮಾಡ್ತೀಯಾ? ನನ್ನ ಮಗನೇ ನನ್ನ ಇಲ್ಲಿ ಮಧ್ಯದಲ್ಲಿ ಸಿಕ್ಕಾಕ್ಸಿ ತಮಾಷೆ ಮಾಡ್ತಿದ್ಯಲ್ವಾ? ನಾನ್ ತಮಾಷೆ ಮಾಡ್ತಿದ್ದೀನಾ? ನಾನೇನ್ ಮಾಡ್ಬೇಕು ಹೇಳು? ಆಯ್ತು, ನೀನ್ ಇಲ್ಲೇ ಇರು, ನಾನ್ ಹೋಗಿ ಸಪ್ತಮಿ ಸಿಸ್ಟರ್ನ ಆಚೆ ಕರ್ಕೊ ಬರ್ತೀನಿ. ಆಮೇಲೆ ಮಾತಾಡಿ ಕನ್ವಿನ್ಸ್ ಮಾಡು. ಅದನ್ನ ಇಲ್ಲೇ ಮಾತಾಡಿದ್ರೆ ಏನಾಗುತ್ತೆ? ಎಲ್ರಿಗೂ ವಿಷಯ ಗೊತ್ತಾಗತ್ತೆ ಕಣೋ. ನನ್ನ ಮಾತು ಕೇಳೋ. ಎಲ್ರ ಮುಂದೆ ಅಪ್ಪನ ಬಗ್ಗೆ ಮಾತಾಡಿದೆ ಅಂತ ಮತ್ತೆ ನಿನ್ ಮೇಲೆ ಸಿಟ್ಟಾಗ್ತಾರೆ. ಆಯ್ತು, ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಸಪ್ತಮಿ ಸಿಸ್ಟರ್. ಸ್ವಾಮಿ ಅಣ್ಣ, ಬನ್ನಿ ಒಳಗಡೆ. ಸಪ್ತಮಿ ಸಿಸ್ಟರ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಅವ್ರನ್ನ ಕರಿತೀರಾ ಪ್ಲೀಸ್? ಹಾ ಸರಿ, ಕರಿತೀನಿ. 1 ನಿಮಿಷ ಇರಿ.